ನಮಸ್ಕಾರ ಸ್ನೇಹಿತರೆ. ನಮಸ್ಕಾರ ಮಹೇಶ್ ಅವರೇ. ನಮಸ್ತೆ. ಇವತ್ತು ನಿಮ್ಮ ಮುಂದೆ ಇದ್ದಾರೆ ಮಹೇಶ್ ಅವರು, ಎಲೆಕ್ಟ್ರಾನಿಕ್ ಸಿಟಿ ಮಹೇಶ್ ಅವರು. ಇವರು ನಮ್ಮ ಕುಂಡಲಿನಿ ರಾಜಯೋಗವನ್ನ 5ನೇ ಸ್ಟೇಜ್ ಅನ್ನ ಮುಗಿಸಿದ್ದಾರೆ. ಇವತ್ತು ಅವರು ನಿಮಗೆ ತಮ್ಮ ಹೇಗೆ ಮಾಡಿದ್ರು, ಅವ್ರಿಗೆ ಆದಂತ ಅನುಭವ ಏನು, ಸಾಧನೆ ಮಾಡೋಕ್ಕಿಂತ ಮೊದಲು ಅವ್ರು ಹೇಗಿದ್ರು, ಈಗ ಹೇಗಿದ್ದಾರೆ, ಅದನ್ನ ಇವತ್ತು ಅವರು ಎಕ್ಸ್ಪ್ಲೇನ್ ಮಾಡಿ ಹೇಳ್ತಾರೆ. ಮೊದಲು ಅವ್ರು ಪರಿಚಯ ಮಾಡ್ಕೊಂತಾರೆ. ನಿಮ್ಮ ಹೆಸರು ಹೇಳಿ, ಯಾವ ಊರು ನಿಮ್ದು, ಏನ್ ಕೆಲಸ ಮಾಡ್ತಾ ಇದ್ರ್ಯಾ, ಮದುವೆ ಆಗಿದೆಯಾ ಇಂಥದೆಲ್ಲ ಸ್ವಲ್ಪ ಎಕ್ಸ್ಪ್ಲೇನ್ ಮಾಡಿ ಹೇಳಿ ಸಾಧಕರಿಗೆ. ಮೊದಲನೇಗೆ ನನ್ನ ಗುರುಗಳಿಗೆ ವಂದನೆ ಸಲ್ಲಿಸ್ತಾ ಇದ್ದೀನಿ. ಜೋರಾಗಿ ಮಾತಾಡಿ. ಓಂ ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಮಾತಾಯಿ ಜಗನ್ಮಾತೆ ಜಗದೀಶ್ವರಿ ಜಗಜ್ಜನನಿ ತಾಯಿ ಚಾಮುಂಡೇಶ್ವರಿ. ನನ್ನ ಹೆಸರು ಮಹೇಶ್ ಅಂತೇಳಿ. ನನ್ನ ಊರು ಬಂದು ಶಿವಮೊಗ್ಗ ಡಿಸ್ಟಿಕ್ ಹೊಸನಾಳ ತಾಲೂಕು ರಿಪ್ಪನ್ಪೇಟೆ ಮಸ್ಕಾನಿ ಅಂತ ಒಂದು ಹಳ್ಳಿ. ನಾನು ಇಲ್ಲಿ ಬಂದು ಬೆಂಗಳೂರಲ್ಲಿ ಎಲೆಕ್ಟ್ರಾನಿಕ್ ಸಿಟಿಯಲ್ಲಿ ಮೆಕ್ಯಾನಿಕ್ ಆಗಿ ವರ್ಕ್ ಮಾಡ್ತೇನೆ. ಕಾರ್ ಮೆಕ್ಯಾನಿಕ್ ಕೆಲಸ ಮಾಡ್ತಾ ಇದ್ದೀನಿ. ನಾನು ಇಲ್ಲಿ ಕೆಲಸ ಮಾಡ್ತಾ 7 ವರ್ಷ ಆಯ್ತು. ನಾನು ಇಲ್ಲಿ ಬಂದು ಒಂದು 5 ವರ್ಷದಿಂದ ವಿಡಿಯೋ ನೋಡ್ತಾ ಇದ್ದೆ ಗುರುಗಳದು. ನೋಡ್ತಾ ಇದನ್ನ ಒಂದು ಸಾಧನೆನ ಮಾಡ್ಬೇಕು, ಕಲಿಬೇಕು ಅಂತೇಳಿ ತುಂಬಾ ಆಸೆ ಇತ್ತು. ಬಟ್ ಟೈಮ್ ಕೂಡಿ ಬಂದಿದ್ದಿಲ್ಲ. ಅದಕ್ಕೆ ಒಂದಿನ ಈ ವರ್ಷ ಏನಾದ್ರು ಮಾಡಿ ಒಂದು ಹೊಸ ವರ್ಷಕ್ಕೆ ಹೊಸದಾಗಿರ್ಬೇಕು ಅಂತ ಹೇಳಿ ಆಯುಧ ಪೂಜೆ ಸ್ಟಾರ್ಟಿಂಗ್ ಅಲ್ಲಿ ಬಂದು ದೀಕ್ಷೆ ಪಡ್ಕೊಂಡು ಹೋದೆ. ಹೋಗಿ ಅಲ್ಲಿಂದ ಪ್ರಾರಂಭ ಮಾಡಿ ಶುರು ಮಾಡಿದ್ದೀನಿ ಆಯುಧ ಪೂಜೆ ಮುಗಿಸ್ಕೊಂಡು ಆಯುಧ ಪೂಜೆ ನೆಕ್ಸ್ಟ್ ಡೇ ಇಂದ ನನ್ನ ಸಾಧನೆಯನ್ನ ಪ್ರಾರಂಭ ಮಾಡಿದೆ. ಅಂದ್ರೆ ಮೊದಲನೇದಾಗಿ ಏನೋ ಒಂದು ಪ್ರತಿ ಹೆಜ್ಜೆಲು ಏನೋ ಒಂದು ಕಲಿತಾ ಹೋಗ್ಬೇಕನ್ನೋ ಒಂದು ಆಸೆಯಿಂದ ಬಂದೆ, ಕಲಿತೆ. ಬಟ್ ತುಂಬಾ ಚೆನ್ನಾಗಿದೆ ಜೀವನ. ಅಂದ್ರೆ ನಂದು ಮದುವೆ ಆಗಿ ಫ್ಯಾಮಿಲಿ ಎಲ್ಲ ಊರಲ್ಲಿದೆ, ನಾನು ಇರೋದು ಬೆಂಗಳೂರಲ್ಲಿ. ಎಷ್ಟು ಜನ ಮಕ್ಕಳು? ಒಬ್ಳೆ ಮಗಳು. ಅವಳು ಇವಾಗ ಸ್ಕೂಲ್ ಹೋಗ್ತಿದ್ದಾಳೆ. SLC ಈ ಸರಿ SLC ಹೋಗ್ತಾ ಇದ್ದಾಳೆ. ನಾನು ಇದ್ದಿದ್ದೆ ಒಂದು ಆಧ್ಯಾತ್ಮದ ಹಾದಿಯಲ್ಲಿ. ನಾನು ಆಧ್ಯಾತ್ಮದ ಹಾದಿಯಲ್ಲಿ ಒಂದು ಇದನ್ನ ದೈವಿ ಮಾರ್ಗವನ್ನು ಹುಡುಕ್ತಾ 23 ವರ್ಷ ಆಯ್ತು ಇವಾಗ. ಅಂದ್ರೆ ಒಂದು ವಯಸ್ಸೆಷ್ಟು? ವಯಸ್ಸು ಇವಾಗ 39. 39. ನೀವು ಪ್ರತಿಯೊಂದನ್ನು ಕೂಡ ಪರೀಕ್ಷೆ ಮಾಡಿ ಸ್ವೀಕಾರ ಮಾಡೋರು, ನಿಮ್ ಮನಸ್ಥಿತಿ. ಹೌದು, ಅದು ಮೊದಲಿಂದ ಬಂದಿರತಕ್ಕಂತ ಅಭ್ಯಾಸ. ಯಾವ್ದನ್ನೇ ಆಯ್ತು ಸಂಪೂರ್ಣವಾಗಿ ಪರೀಕ್ಷೆ ಮಾಡಿ ಅದನ್ನ ತುಂಬಾ ಕೂಲಂಕುಷವಾಗಿ ವಿಚಾರ ಮಾಡಿ ನೋಡಿ ಅದಾದ್ರ ಮೇಲೆ ಅದಕ್ಕೆ ಹೆಜ್ಜೆ ಇಡ್ತೀನಿ. ಅದನ್ನ ಹೆಜ್ಜೆ ಇಡೋದಕ್ಕಿಂತ ಮೊದಲಾಗಿ ನನ್ನ ನಾನೇನ್ ನಂಬ್ತೇನೋ, ನನ್ನ ಗುರು, ಅದಾದ್ರ ಮೇಲೆ ನನ್ನ ಆರಾಧ್ಯ ದೇವ, ನನ್ನ ಕುಲದೇವತೆ ಅಂತ ಏನ್ ನಂಬ್ತೇನೋ ಆ ತಾಯಿಗೆ ಮೊದಲು ಪ್ರಶ್ನೆಯನ್ನ ಹಾಕಿ, ತಾಯಿ ಇಂತ ಒಂದು ವಿದ್ಯೆಯನ್ನ ಕಲಿಯೋದಕ್ಕೆ ಹೊರಟಿದ್ದೀನಿ, ನಿನ್ನ ಒಪ್ಪಿಗೆ ಇದೆಯಾ ಅಂತ ಹೇಳಿ ಕೇಳಿ ಅವಳು ಹೂ ಅಂದವಾಗ ನಾನು ಬಂದು ಯಾವ್ದಾದ್ರು ಸ್ವೀಕಾರ ಮಾಡ್ತೇನೆ. ಇದಕ್ಕಿಂತ ಮೊದಲು 1 ವರ್ಷದ ಮುಂಚೆನೆ ತಾಯಿಗೆ ಪ್ರಶ್ನೆ ಕೇಳಿದೆ. ಬಟ್ ಅಲ್ಲಿ ಏನಕ್ಕೋ ಗೊತ್ತಿಲ್ಲ, ನನಗೆ ಅವಾಗ ಒಪ್ಪಿಗೆ ಕೊಟ್ಟಿರ್ಲಿಲ್ಲ. ಅದಕ್ಕೆ ನಾನು ಸರಿ ಆಯ್ತಮ್ಮ ಅಂತ ಹೇಳಿ ಬಿಟ್ಟಿದ್ದೆ. ನೆಕ್ಸ್ಟ್ ಅದಾಗಿ 1 ವರ್ಷ ಆದ್ರ ಮೇಲೆ ಇದ್ದಕ್ಕಿದ್ದಂಗೆ ಸಡನ್ ಆಗಿ ತಗೊಬೇಕು ಅಂತ ಹೇಳಿ ಇದಾಯ್ತು. ಅದಾದ್ರ ಮೇಲೆ ಮತ್ತೇನ್ ಪ್ರಶ್ನೆ ಕೇಳೋದಕ್ಕೆ ಹೋಗಿಲ್ಲ ತಾಯಿ ಹತ್ರ. ಯಾಕಂತಂದ್ರೆ ಸಡನ್ ಆಗಿ ತಲೆಯಲ್ಲಿ ಬಂತು. ಅದೇ ಟೈಮು ಹಿಂಗೆ ಒಂದು ಮಧ್ಯಾಹ್ನ 2 ಗಂಟೆ ಸುಮಾರು ಅನ್ಸತ್ತೆ, ನಾನು ಕಾಲ್ ಮಾಡಿದೆ ಗುರುಗಳಿಗೆ. ಗುರುಗಳೇ ಹಿಂಗಿದೆ ಅಂತಂದ್ರು. ಸರಿ ಬಂದ್ ಮಾತಾಡಿ ಹೋಗಪ್ಪ ಅಂತಂದ್ರೆ ಸರಿ ಅಂದ್ರೆ ಮತ್ತೆ ನಾನು ಊರಿಗೆ ಬೇರೆ ಹೋಗ್ಬರೋದಿತ್ತು. ಮತ್ತೆ ಒಂದ್ ಟೈಮ್ ಸ್ಟಾರ್ಟ್ ಮಾಡಿದ್ರೆ ಮತ್ತೆ ಮಧ್ಯದಲ್ಲಿ ಸ್ಟಾಪ್ ಆಗ್ಬಾರ್ದು ಅನ್ನೋ ಕಾರಣಕ್ಕೆ ಒಂದ್ ಊರಿಗೆ ಹೋಗಿ ಪೂಜೆ ಮುಗಿಸ್ಕೊಂಡ್ ಬಂದು ನೆಕ್ಸ್ಟ್ ಗುರುಗಳ ಹತ್ರ ಬಂದು ದೀಕ್ಷೆ ಪಡೆದು ಮತ್ತೆ ಒಂದು ಪೂಜೆ ಇತ್ತು ಗ್ಯಾರೇಜ್ ಅಲ್ಲಿ ಆಯುಧ ಪೂಜೆ ಮುಗಿಸ್ಕೊಂಡು ನೆಕ್ಸ್ಟ್ ಡೇ ಇಂದ ಸ್ಟಾರ್ಟ್ ಮಾಡಿದ್ದೆ. ಅಂದ್ರೆ ಈಗ ನಮ್ಮ ಹತ್ರ ದೀಕ್ಷೆ ತಗೋಬೇಕಾದ್ರೆ ಮೊದಲು ನಿಮ್ಮ ದೈವದ ಹತ್ರ ಪ್ರಶ್ನೆ ಕೇಳಿ ತಗೊಂಡಿದ್ದೀರಿ? ಹೌದು. ಯಾಕಂದ್ರೆ ಸುಮ್ನೆ ಎಲ್ಲದನ್ನು ನಾನು ಇದನ್ನು ಮಾಡ್ತೀನಿ ಅದನ್ನು ಮಾಡ್ತೀನಿ ಅಂತಂದ್ರೆ ಎಲ್ಲದನ್ನು ಮಾಡೋದಕ್ಕೆ ಆಗಂಗಿಲ್ಲ. ಯಾಕಂದ್ರೆ ನನ್ನ ಒಳಗಡೆಯಿಂದ ನನ್ನ ಅಂತರಾತ್ಮ ಒಪ್ಬೇಕಂದ್ರೆ ನಾನು ಯಾವ್ದೋ ಒಂದು ಶಕ್ತಿಯನ್ನ ನಂಬ್ತಾ ಇರ್ತೀನಿ. ಯಾಕಂದ್ರೆ ಹಂಗೆ ಅಂತ ಇರೋದಕ್ಕೆ ಸಾಧ್ಯ ಇರಲ್ಲ. ಹಂಗೆ ನಾನು ನಂಬ್ತಕ್ಕಂತ ಒಂದು ದೇವತೆ ಅಂತ ಇರ್ತದಲ್ವಾ, ನಾನು ನಂಬ್ತಕ್ಕಂತ ದೇವತೆ ಇರ್ಬೋದು, ಗುರು ಇರ್ಬೋದು. ಯಾಕಂತಂದ್ರೆ ಗುರು ಅಂತಂದ್ರೆ ಅದೊಂದು ವ್ಯಕ್ತಿ ಅಲ್ಲ, ಅದೊಂದು ಶಕ್ತಿ ಅಂತೇಳಿ ನಂಬಿ ನಾನು ಹೋಗ್ತಾ ಇರ್ತಕ್ಕಂಥದ್ದು. ಯಾಕಂದ್ರೆ ತುಂಬಾ ವರ್ಷಗಳಿಂದ ಇದೇ ದಾರಿಯಲ್ಲಿ ಹೋಗ್ತಾ ಇದ್ದೀನಿ. ಬಟ್ ಸರಿಯಾಗಿ ಮಾರ್ಗದರ್ಶನ ಇಲ್ಲದೆ ಇರ್ಬೋದು, ಅಥವಾ ನನ್ನ ಒಂದಿಷ್ಟು ಏನೋ ಪ್ರಾರಬ್ಧ ಕರ್ಮಗಳು ಅಥವಾ ಇನ್ನೊಂದ್ ಏನಾಗ್ತದೆ ಅಂತಂದ್ರೆ ನಾವ್ ಒಂದ್ ಕಡೆ ಹುಟ್ಟಿ ಬಂದಿರ್ತೀವಿ, ಅಲ್ಲಿ ಯಾವುದೇ ರೀತಿ ಒಂದು ಸೌಲಭ್ಯ ಇರ್ಲೇ ಇರ್ತಕ್ಕಂತ ಒಂದು ಕಾಡು ಕಗ್ಗಲಲ್ಲಿ ಒಂದು
ಕಗ್ಗಲ್ಲು ಅಂತ ಏನ್ ಕರಿತೀವಿ, ಒಂದು ಕಾಡ ಬಂಡೆ ಅಂತ ಏನ್ ಕರಿತೀವಿ, ಆ ರೀತಿ ಬಂದಿರತಕ್ಕಂಥದ್ದು ನನ್ನ ಮನಸ್ಥಿತಿ, ನಾನು ಬಂದಿರತಕ್ಕಂತ ಜಾಗ ಅಂತದು, ಅಥವಾ ನಾನು ಬಂದಿರತಕ್ಕಂತ ಪ್ಲೇಸೇ ಅಂತದ್ದು. ಈಗ ನೀವು ನಮ್ಮ ದೀಕ್ಷೆ ತೆಗೆದುಕೊಂಡ ಮೊದಲಿಗೂ ಈಗ ದೀಕ್ಷೆ ತಗೊಂಡು ಸಾಧನೆ ಮಾಡಿದ ನಂತರಕ್ಕೂ ನಿಮ್ಮಲ್ಲಿ ಕಾಣುವಂತ ವ್ಯತ್ಯಾಸ ಏನು? ಏನ್ ಬದಲಾವಣೆ ಆಗಿದ್ದೀರಾ ನೀವು? ಬದಲಾವಣೆ ಅಂತಂದ್ರೆ ಬದಲಾವಣೆನ ತುಂಬಾ ಅದ್ಭುತವಾಗಿ ಚೇಂಜಸ್ ಆಗಿದ್ದೇನೆ. ಅಂದ್ರೆ ನನ್ನಲ್ಲಿ ಮೊದಲು ತುಂಬಾ ರ್ಯಾಶ್ ಆಗಿದ್ದೆ. ಅಂದ್ರೆ ಕೆಲ್ಸನ ತುಂಬಾ ರಫ್ ಆಗಿ ವರ್ಕ್ ಮಾಡ್ತಾ ಇದ್ದೆ. ಅದಾದ್ರ ಮೇಲೆ ನಾನು ಇರ್ತಕ್ಕಂಥದ್ದೇ ಸ್ವಲ್ಪ ರ್ಯಾಶ್ ಆಗಿರ್ತಾ ಇತ್ತು. ಮಾತೆತ್ತರೆ ಸುಮ್ನೆ ಮಾತಿಗೂ ಸಿಟ್ಟು ಬರ್ತಾ ಇತ್ತು, ಕ್ರೋಧ ಜಾಸ್ತಿ, ತುಂಬಾ ಕ್ರೋಧ ಇರ್ತಿತ್ತು. ಆಮೇಲೆ ಯಾರಿಗೆ ಅಂದ್ರೆ ತುಂಬಾ ತಾಳ್ಮೆ ಈ ದಾರಿಲಿ ಇರೋದ್ರಿಂದ ಸ್ವಲ್ಪ ತಾಳ್ಮೆ ಬರ್ತಾ ಇತ್ತು. ಬಟ್ ಕಂಟ್ರೋಲ್ ನನಗೆ ಅಷ್ಟು ಹಿಡ್ತಾ ಸಿಕ್ಕಿದ್, ನನ್ನ ಮನಸ್ಸನ್ನ ಹಿಡಿಯೋದು ನನ್ಗ ತುಂಬಾ ಕಷ್ಟ ಆಗಿತ್ತು. ಬಟ್ ಇದನ್ನೇನು ದೀಕ್ಷೆನ ತಗೊಂಡು ನಾನು ಸಾಧನೆನ ಪ್ರಾರಂಭ ಮಾಡಿ ಒಂದು 2 ತಿಂಗಳು ಸ್ವಲ್ಪ ಮಾನಸಿಕ ಕಿರಿಕಿರಿ ಶುರು ಆಗೋಗ್ಬಿಡ್ತು. ಅಂದ್ರೆ ಒಂಥರ ಬಾಡಿಲಿ ಏನೋ ಒಂಥರ ಹಿಂಸೆ ಶುರು ಆಯ್ತು. ಏನಾಗ್ತದೆ ನನಗೆ ಗೊತ್ತಾಗ್ತಾ ಇಲ್ಲ. ಅಂದ್ರೆ ಬಾಡಿ ಸೆಟ್ ಆಗದೆ ಹೋಗ್ಬಿಡ್ತು. 1.5 ತಿಂಗಳಾಯ್ತು. ನೆಕ್ಸ್ಟ್ ಯಾವಾಗ ಅದು ನನಗೆ ಒಂದಿಷ್ಟು ಫುಡ್ ಟೈಮ್ ರುಟೀನ್ ಎಲ್ಲ ಒಂದ್ ಸ್ವಲ್ಪ ಸೆಟ್ ಆಗ್ತಾ ಹೋಯ್ತು. ಅದಾದ್ಮೇಲೆ ನನಗೆ ಗೊತ್ತಿಲ್ಲದಂಗೆ ಆಟೋಮೆಟಿಕಲಿ ಮನಸ್ಸು ನನ್ನಂತೆ ತುಂಬಾ ಆರಾಮಾಗಿ ತುಂಬಾ ಕೋಲ್ಡ್ ಆಗ್ತಾ ಬಂತು. ಅಂದ್ರೆ ತುಂಬಾ ಶಾಂತ ಆಗ್ತಾ ಬಂತು. ಅಷ್ಟು ಬಿಟ್ರೆ ಬೇರೆ ಯಾವ್ದೇ ರೀತಿ ನನಗೆ ಅಷ್ಟು ಗೊತ್ತಾಗಿಲ್ಲ. ಯಾಕಂದ್ರೆ ನಾನು ತುಂಬಾ ಕೆಲಸದ ಒಳಗಡೆ ಮುಳುಗಿ ಹೋಗೋದು ಜಾಸ್ತಿ ಆಗಿರೋದ್ರಿಂದ ನನಗೆ ಅಷ್ಟು ಎಫೆಕ್ಟ್ ಗೊತ್ತಾಗ್ತಾ ಇಲ್ಲ. ಬಟ್ ಒಂದಂತೂ ಹೇಳಬಲ್ಲೆ, ತುಂಬಾ ಒಂದು ಮನಸ್ಸು ತುಂಬಾ ಏನೋ ಒಂಥರ ಹಗುರಾಗಿದೆ. ಅಂದ್ರೆ ಒಂದೇ ಕಡೆ ಸುಮ್ನೆ ತಟಸ್ಥವಾಗಿರ್ತದೆ. ಅಂದ್ರೆ ತುಂಬಾ ಏನೋ ಹುಡುಕ್ಬೇಕು ಅಥವಾ ಏನೋ ಒಂದ್ ಮಾಡ್ಬೇಕು ಏನೂ ಇಲ್ಲ. ಯಾವ್ದನ್ನು ತುಂಬಾ ಡೀಪ್ ಆಗಿ ಹೋಗ್ತಕ್ಕಂಥದಕ್ಕೆ ಏನಿಲ್ಲ. ತುಂಬಾ ಶಾಂತ ಪ್ರಶಾಂತವಾಗಿದೆ. ಈಗ ಅದನ್ನ ತಿನ್ಬೇಕು, ಇದನ್ನ ತಿನ್ಬೇಕು, ಇಂದ್ರಿಯಗಳ ಆಸೆಗಳು ಈ ತರ ಏನನ್ನ ಇದ್ದಾವ? ಅದನ್ನ ಮಾಡ್ಬೇಕು, ಇದು ಮಾಡ್ಬೇಕು, ಅದು ತಿನ್ಬೇಕು, ಇದು ತಿನ್ಬೇಕು? ಇಲ್ಲ, ಅದು ಹೆಂಗೆ ಅಂತಂದ್ರೆ ನಾನು ಮೊದಲು ಇಲ್ಲಿ ಬರ್ಬೇಕಾದ್ರೆ ಮನಸ್ಥಿತಿ ಹೆಂಗಿರ್ತದೆ, ಯಾಕಂತಂದ್ರೆ ನಾವು ಹುಟ್ಟದಾಗಿಂದ ಬಂದಿರ್ತಕ್ಕಂಥ ನಾವು ನಾನ್ ವೆಜ್ ತಿಂದು ಅದೇ ಪರಿಸರದಲ್ಲಿ ಬೆಳೆದು ಬಂದಿರೋದು. ನಾವು ಪೂಜೆ ಮಾಡಿದ್ರು ತಾಯಿಗೆ ಫಸ್ಟ್ ಬಲಿ ಕೊಟ್ಟು ನೆಕ್ಸ್ಟ್ ನಾವು ಮಾಡ್ತಕ್ಕಂಥದ್ದು. ಹಂಗಿರ್ಬೇಕಾದ್ರೆ ಇದಕ್ ಬರ್ಬೇಕಾದ್ರೆ, ಯಾಕಂದ್ರೆ ನಾನು ಎಲ್ಲೇ ಹೋಗೋದಾದ್ರೆ ತುಂಬಾ ಸ್ವಲ್ಪ ಡೀಪ್ ಆಗಿ ಯೋಚನೆ ಮಾಡ್ತೇನೆ. ಅದು ತಪ್ಪೋ ಸರಿನೋ ಗೊತ್ತಿಲ್ಲ, ಬಟ್ ನನ್ನ ಯೋಚನೆ ಅದು. ಇವಾಗ ಒಂದೇ ಸರಿ ನಾನ್ ವೆಜ್ ಬಿಡ್ಬೇಕು ಅಥವಾ ನಾನ್ ವೆಜ್ ಬಿಟ್ರೇನೆ ಈ ರೀತಿ ಒಂದು ಸಾಧನೆ ಮಾಡೋದಕ್ಕೆ ಸಾಧ್ಯ, ಈ ರೀತಿ ಎಲ್ಲ ಕೇಳಿದವಾಗ ಏನಕ್ಕೆ ಅನ್ನೋದು ಒಂದು ಪ್ರಶ್ನೆ ಇರ್ತಾ ಇತ್ತು. ಬಟ್ ಆದ್ರೆ ಇದೇನೋ ಗೊತ್ತಿಲ್ಲ, ಇದೇನೋ ಒಂದು ಕಲಿಬೇಕು ಅಂತ ಹೇಳಿ ಬಂದವಾಗ, ನಾನು ಬಿಡ್ಬೇಕು ಅಂತ ಬಂದವಾಗ ಮೊದ್ಲು ತಿನ್ನೋದಂತ ಎನಿ ಟೈಮ್ ಬೇಕು ಅನ್ನೋದೇನ್ ಇರ್ಲಿಲ್ಲ. ವಾರಕ್ಕೊಮ್ಮೆ ತಿಂಗಳಿಗೊಮ್ಮೆ ಇರ್ತಾ ಇತ್ತು. ಬಟ್ ಇಲ್ಲಿ ಬರ್ಬೇಕಾದ್ರೆ ಬಿಡ್ಬೇಕಲ್ಲ, ಯಾವ ರೀತಿ, ಇದು ಏನಕ್ಕೆ ಬಿಡೋದಕ್ಕೂ ಇದಕ್ಕೆ ಏನ್ ಸಂಬಂಧ ಅಂತೇಳಿ ಒಂಥರ ಒಂದಿಷ್ಟು ಗೊಂದಲ ಪ್ರಶ್ನೆಗಳಿದ್ವು. ಏನಕ್ಕೆ ಬಿಡ್ಬೇಕು, ಅದಕ್ಕೂ ಇದಕ್ಕೆ ಏನ್ ಸಂಬಂಧ ಅಂತ. ಬಟ್ ಇಲ್ಲಿಗೆ ಬಂದು ಅದನ್ನ ಸಾಧನೆ ಪ್ರಾರಂಭ ಮಾಡಿ ಒಂದು 2 ತಿಂಗಳು ಮುಗಿದಾದ್ರ ಮೇಲೆ ನನಗೆ ನನ್ನಲ್ಲೇ ಒಂದು ಪರಿವರ್ತನೆ ಅಂದ್ರೆ ತುಂಬಾ ಬೇಜಾರಾಗ್ಬಿಡ್ತು. ನಾನು ಒಂದು ಜೀವಿ, ಅದೊಂದು ಜೀವಿ, ಅದನ್ನು ಹೊಡ ಸಾಯಿಸಿ ನಿಂತಾ ಇದನ್ನಲ್ಲ ಅನ್ನೋ ಜಸ್ಟ್ ಅದೊಂದು ರೀತಿ ಒಂದೇ ಸರಿ ಅದ್ ಏನಕ್ಕೆ ಹಂಗ್ ಬಂತು ಅಂತ ಗೊತ್ತಾಗಿಲ್ಲ. ಸಡನ್ ಆಗಿ ಆ ರೀತಿ ಆಯ್ತು. ತುಂಬಾ ಬೇಜಾರಾಯ್ತು. ಅದಾದ್ರ ಮೇಲೆ ಒಂದಿನ ಹಿಂಗೆ ಕೂತಿದೆ. ಒಂದ್ ಟೈಮ್ ಬಂದ್ ಹೋಗಿದೆ ಇಲ್ಲಿಗೆ, ಯಾಕೋ ನನಗೇನು ಇದಾಗ್ತಾ ಇಲ್ಲ ಅಂತಂದು. ಬಂದ್ ಹೋಗಾದ್ರ ಮೇಲೆ ದೇವಿ ಪಾರಾಯಣ ಓದ್ತಾ ಕೂತಿದ್ದೆ. ಅದು ಹೆಚ್ಚು ಕಡಿಮೆ 8 ಅಥವಾ 9ನೇ ಅಧ್ಯಾಯ ಇರ್ಬೋದು ಅನ್ಸತ್ತೆ, ಯಾವ್ದಂತ ಅದು ಸ್ಪಷ್ಟವಾಗಿ ನೆನಪಿಲ್ಲ. ಯಾಕಂತಂದ್ರೆ ಈ ಸಾಧನೆ ಮಾಡೋದಕ್ಕೆ ಶುರು ಆದ್ರ ಮೇಲೆ ತುಂಬಾ ಯಾಕಂದ್ರೆ ಮೊದಲು ತುಂಬಾ ಯೋಚನೆ ನೋಡ್ತಿದ್ದು, ಇವಾಗ ತುಂಬಾ ಖಾಲಿ ಇರ್ತಾ ಇದ್ದೇನೆ. ಯಾವ್ದನ್ನು ತಲೆಯಲ್ಲಿ ಇಡಲ್ಲ, ತಲೆಯಲ್ಲಿ ಯಾವ್ದು ಇಲ್ಲ, ಎಲ್ಲ ತುಂಬಾ ಎಂಟಿ. ಅಂದ್ರೆ ಅದೇ ಹೇಳ್ತೀನಲ್ಲ, ನಾನು ಯಾವ ಅಧ್ಯಾಯ ಓದಿನ ಹಂಗೂ ನೆನಪಿರಲ್ಲ. ಬಟ್ ಅಲ್ಲಿ ಆಗಿರೋದೇನು ಅಂದ್ರೆ, ಇಷ್ಟ ದಿನ ಏನೋ ಒಂದು ಛಲದಲ್ಲಿ ಹೋಗ್ತಾ ಇರ್ತಿದ್ದೆ. ಆ ಬುಕ್ ಒಂದು ಅಧ್ಯಾಯವನ್ನ ಓದ್ಬೇಕಾದ್ರೆ ನನಗೆ ಯಾವ ರೀತಿ ಆಯ್ತು ಅಂದ್ರೆ, ಕಣ್ಣಲ್ಲಿ ದಳ ನೀರ್ ಹಿಡಿಯಕ್ ಶುರು ಆದ್ವು. ಏನ್ ಇಷ್ಟು ದಿನ ಇಷ್ಟು ತಪ್ಪಾಗಿ ಜೀವನ ಮಾಡ್ಬಿಟ್ಟಿದೀನಿ ಅಂತಂದು ಅಷ್ಟೊಂದು ಫೀಲ್ ಆಗ್ಬಿಡ್ತು. ಹೆಚ್ಚು ಕಡಿಮೆ ಒಂದು 3 ದಿನ ನನಗೆ ಅದನ್ನ ಸಹಿಸ್ಕೊಳಕ್ಕೆ, 3 ದಿನ ಸುಧಾರಿಸ್ಕೊಳಕ್ ಬೇಕಾಯ್ತು. ಯಾಕಂದ್ರೆ ನಾನು ಇರ್ತಕ್ಕಂಥ ದಾರಿ ಸರಿ ಅಂತೇಳಿ ಯಾವ್ದೋ ಒಂದು ಅಹಮ್ಮಿನ ಮೇಲೆ ಹೋಗ್ತಾ ಇದ್ನೋ ಏನೋ ಗೊತ್ತಿಲ್ಲ ಅದು ನನಗೆ. ಯಾಕಂತಂದ್ರೆ ನಾನು ಬದುಕ್ತಾ ಇದ್ದಿದ್ದೆ ಆ ರೀತಿ. ನಾನು ಹೊರಗಡೆನೆ ಇದ್ದಿದ್ದು ತುಂಬಾ ವರ್ಷಗಳಿಂದ. ಹೊರಗಡೆನೆ ಎಲ್ಲರನ್ನು ಬಿಟ್ಟು ಹೊರಗಡೆ ಅನ್ನೋದು, ನಾನು ಇಡೀ ಜಗತ್ತೇ ಇಡೀ ಈ ಭೂಮಂಡಲವೇ ನನ್ನ ಮನೆ ಅಂತ ಹೇಳಿ ಓಡಾಡ್ತಾ ಇರ್ತಕ್ಕಂಥದ್ದು. ಹಂಗಿರ್ಬೇಕಾದ್ರೆ ನನಗೆ ಎಲ್ಲದು
ಎಲ್ಲದನ್ನು ಒಂದು ತುಂಬಾ ಒಂದು ಕ್ಯೂರಿಯಾಸಿಟಿಲಿ ಹುಡ್ಕೊಂಡು ಹೋಗ್ತದೆ. ಇಂಥದ್ನೊಂದ್ ಮಾಡ್ಬೇಕು ಅಂತಂದ್ರೆ ಅದನ್ನ ಅರ್ಧಕ್ ನಿಲ್ಸೋ ಜಾಯಮಾನ ನಂದಲ್ಲ. ಇದಾದ್ರೂ ಅಷ್ಟೇ, ಈ ಸಾಧನೆ ನಮ್ ಗುರುಗಳು ಕೇಳಿದವಾಗ ಇಲ್ಲ ತುಂಬಾ ಕಷ್ಟ ಬರ್ತದೆ, ಕಷ್ಟ ಆಗ್ತದೆ, ಯೋಚನೆ ಮಾಡ್ಬೇಡ ಹೋಗು ಅಂತ ಹೇಳಿ. ಬಟ್ ನಾನು ಪ್ರಾಣಾಯಾಮ ಶುರು ಮಾಡಾದ್ರ ಮೇಲೆ ನಾನು 5ನೇ ಹಂತಕ್ಕೆ ಬರೋವರೆಗೂ ನಾನು ಹಿಂದೆ ತಿರುಗಿ ನೋಡಿಲ್ಲ. ಸುಮ್ನೆ ಒಂದೇ ಲೆಕ್ಕದಲ್ಲಿ ಹೋಗ್ತಾ ಇದೀನಿ. ಬಟ್ ನನಗೆ ಇದೇನೋ ಕಷ್ಟ ಬರ್ತದೆ ಇದು ಹೇಳ್ತಾ ಇದ್ರು ಗುರುಗಳು. ಬಟ್ ನನಗೆ ಅದು ಎಲ್ಲಿ ಬರ್ತದೆ ನಾನು ಅದನ್ನ ಅಬ್ಸರ್ವ್ ಮಾಡ್ಕೊಂಡು ಹೋಗ್ತಾ ಇದೀನಿ. ನನಗೆ ಅದ್ರದ್ದು ಐಡಿಯಾವೇ ಇಲ್ಲ. ದಿನಂಪ್ರತಿ ಅದ್ರ ಪಾಡಿಗೆ ಅದು ಪ್ರಾಣಾಯಾಮ ಆಗ್ತಾ ಇದೆ, ಹೋಗ್ತಾನೆ ಇದೆ. ಅದ್ರ ಬಗ್ಗೆ ಏನು ಯೋಚನೆ ಎಲ್ಲ ಏನೋ ಪ್ರಾರಬ್ಧ ಕರ್ಮಗಳು ತೊಂದರೆ ಆಗತ್ತೆ ಈ ರೀತಿ ಯಾವ್ದು ನನಗೆ ಆ ತಾಯಿ ನನಗೆ ಒಂದು ದಿನಕ್ಕೂ ಆ ಸಮಸ್ಯೆನ ಕೊಟ್ಟಿಲ್ಲ. ಮಧ್ಯದಲ್ಲಿ ಒಂದು 3ನೇ ಹಂತದಲ್ಲ ಅಥವಾ 4ನೇ ಹಂತದಲ್ಲ ಒಂದು ದಿನ ಮಾತ್ರ ಭಯ ಶುರು ಆಯ್ತು. ಏನಕ್ಕೆ ಅಂದ್ರೆ ಪ್ರಾಣಾಯಾಮ ಮಾಡ್ತಾ ಇದ್ದೆ, ಕುಂಭಕ ಮಾಡಿದವಾಗ ಅಲ್ಲಿಗೆ ನಾನು ತಟಸ್ಥ ಅಂದ್ರೆ ಸಮಯವೇ ನಿಂತು ಹೋಗಿದೆ ಅನ್ನೋ ಅಷ್ಟು ಆ ಒಂದು ಫೀಲ್ ನನಗೆ ಅದೊಂದೇ ಟೈಮ್ ಭಯ ಆಗಿರೋದು. ಯಾಕಂತಂದ್ರೆ ನಾನು ಇದಿನೋ ಇಲ್ವೋ ಅನ್ನೋ ಅಷ್ಟು ಹಂತಕ್ಕೆ ಹೋಗ್ಬಿಟ್ಟೆ. ಅದ್ ಏನಾಯ್ತು ಅಂತ ಗೊತ್ತಾಗಿಲ್ಲ ನನಗೆ. ಅವತ್ತಿನಿಂದ ನನಗೆ ಭಯ ಶುರು ಆಯ್ತು. ಯಾಕಂದ್ರೆ ಪ್ರಾಣಾಯಾಮ ಮಾಡ್ತಾ ಹೋಗ್ತಾ ಕುಂಭಕ ಸಾಧನೆ ನಾರ್ಮಲ್ ಆಗಿ ಫಿಸಿಕಲಿ ನಡೀತಾ ಇದೆ. ಅದೊಂದು ಟೈಮ್ ಅದ್ ಯಾವಾಗ ಭಯ ಶುರು ಆಯ್ತು ಅದಾದ್ಮೇಲೆ ನನಗೆ ಸ್ವಲ್ಪ ಭಯ ಶುರು ಆಗೋಗ್ಬಿಡ್ತು. ಯಾಕಂದ್ರೆ ಫುಲ್ ನಾರ್ಮಲ್ ಆಗಿ ಕಣ್ಮುಚ್ಚಿದೀನಿ, ಜಸ್ಟ್ ಕುಂಭಕ ಮಾಡಿದೀನಿ, ಜಸ್ಟ್ ಹಂಗೆ ತಟಸ್ಥ ಇಡೀ ಇದೇ ಭೂಮಂಡಲವೇ ನಿಂತಿದೆ, ಸಮಯನೇ ನಡೀತಾ ಇಲ್ಲ ಅಂತಕ್ಕಂಥ ಅದೊಂದು ವಿಚಿತ್ರ ಅನುಭವ. ಅದ್ ಏನಕ್ಕೆ ಹಂಗಾಯ್ತು ಅಂತ ನನಗೆ ಇವತ್ತಿಗೂ ಅದನ್ನ ಮತ್ತೆ ನೆಕ್ಸ್ಟ್ ಆ ರೀತಿ ಆಗಿಲ್ಲ ನನಗೆ. ಗೊತ್ತಾಗಿಲ್ಲ. ಸಮಾಧಿ ಸ್ಥಿತಿ ಅನುಭವ ಅದು ಸಮಾಧಿ ಅನುಭವ, ಅದು ಸವಿಕಲ್ಪ ಸಮಾಧಿ ಅನುಭವ. ಅದು ನಿನ್ಗೆ ಅರ್ಥ ಆಗಿಲ್ಲ, ಭಯ ಬಿದ್ದಿದ್ದೀಗ ಅದನ್ನ ನೋಡಿ. ಅದೇ ಸಮಾಧಿ ಅನುಭವ, ಅದು ಸವಿಕಲ್ಪ ಸಮಾಧಿ ಅನುಭವ. ನಿನಗೆ ಎಲ್ಲಾ ಅನುಭವಗಳು ಆಗಿದ್ದಾವೆ, ಲಕ್ಷ್ಯ ಕೊಟ್ಟಿಲ್ಲ. ನೀನು ಕೆಲಸದಲ್ಲಿ ಮಗ್ನನಾಗಿದೆಯಲ್ಲ, ಅವು ಯಾವುದು ಲಕ್ಷ್ಯನೇ ಕೊಟ್ಟಿಲ್ಲ. ಆದ್ರೆ ಯಾವಾಗ ಮನಸ್ಸು ಜೀರೋ ಸ್ಟೇಟಸ್ಗೆ ಬರುತ್ತೆ, ಅದೆಲ್ಲ ಆದಾಗ ಜೀರೋ ಸ್ಟೇಟಸ್ಗೆ ಬಂದು ನಿಂದ್ರದು. ಸವಿಕಲ್ಪ ಸಮಾಧಿ ಅನುಭವ ಯಾವಾಗ ಆಗುತ್ತಂದ್ರೆ ಅದೆಲ್ಲ ಆದಾಗನೇ, ಕುಂಡಲಿನಿ ಆಕ್ಟಿವೇಶನ್ ಆದಾಗನೇ ನಿನಗೆ ಅದೆಲ್ಲ ಅನುಭವ ಆಗೋದು. ಅದು ಸ್ಪಷ್ಟವಾಗಿ ನಿನಗೆ ಕುಂಡಲಿನಿ ಆಕ್ಟಿವೇಶನ್ ಆಗಿದೆ. ಆದ್ರೆ ಅದಕ್ಕೆ ಆ ಕಡೆಗೆ ನಿನ್ ಗಮನ ಹೋಗಿಲ್ಲ. ನೀನ್ ಮೆಕ್ಯಾನಿಕ್ ಕೆಲಸ, ನಿನ್ ಕೆಲಸದಲ್ಲೇ ನೀನು ಹೋಗ್ತಾ ಇದೀಯ, ಆ ಕಡೆ ಗಮನ ಕೊಟ್ಟಿಲ್ಲ. ಅವೆಲ್ಲ ಅನುಭವಗಳು ನಿನಗೆ ಆಗ್ಬಿಟ್ಟಿದ್ದೇವೆ. ಈಗ ಇಂದ್ರಿಯಗಳೆಲ್ಲ ನಿಗ್ರಹದಲ್ಲಿದ್ದು ಧ್ಯಾನ ಕುಂದ್ಕೊಂಡ್ರೆ ನಿನ್ನನ್ನೇ ನೀನು ಮರೆತು ಆನಂದವಾಗಿ ಸಾಧನೆ ಮಾಡ್ತೀಯಲ್ಲ. ಇವಾಗ ಒಂದೊಂದು ಟೈಮ್ ನನಗೇನಾಗ್ತದೆ ಅಂತಂದ್ರೆ ಇವಾಗ ಸದ್ಯಕ್ಕೆ ಸ್ವಲ್ಪ ನಾನು ಊರಿಗೆ ಈಗ ಹೋಗಿ ಬಂದಿದ್ದಲ್ಲ, ಊರಿಗೆ ಹೋಗಕಿನ ಮೊದಲು ನಿನ್ಗೆ ಆದ ಅನುಭವ. ಧ್ಯಾನ ಅಂತಂದ್ರೆ ಎಷ್ಟು ಗಂಟೆ ಕುಂದಿರ್ತಾ ಇದ್ದಿ? ಇಲ್ಲ, 45 ನಿಮಿಷದಿಂದ 1 ಗಂಟೆ ಅಷ್ಟೇ ಕೂರ್ತಾ ಇದ್ದೀನಿ ನಾನು. ಅವಾಗ ನಿನಗೆ ತಲ್ಲೀನತೆ ಬರ್ತಾ ಇತ್ತ? ನೀನು ಕುಂತ್ಕೊಂಡಾಗ ನಿನ್ನನ್ನೇ ನೀನು ಮರೆತು ಆನಂದವಾಗಿ ಧ್ಯಾನದಲ್ಲಿ ಆನಂದಕ್ಕೆ ಆ ರೀತಿ ಯಾವತ್ತೂ ಹೋಗಿಲ್ಲ ನಾನು. ಯಾಕಂದ್ರೆ ನಾನು ಮೊದಲು ಆ ಏನೊಂದು ಅನುಭವ ಆಯ್ತಲ್ಲ, ಆ ಅನುಭವ ಆದ್ರ ಮೇಲೆ ನೆಕ್ಸ್ಟ್ ಒಂದು 3 days ಸ್ವಲ್ಪ ಏನೋ ಒಂಥರ ಏನಕ್ಕೆ ಹಿಂಗಾಯ್ತು, ಏನಾಯ್ತು ಗೊತ್ತಾಗಿಲ್ಲ ಅಂತಂದು ಅದ್ರಲ್ಲಿದ್ದೆ. ಅಲ್ಲಿಂದ ನೆಕ್ಸ್ಟ್ ಯಾವಾಗ ನಾನು ಪ್ರಾಣಾಯಾಮ ಮಾಡಕ್ ಶುರು ಮಾಡಿದೆ, ಪ್ರಾಣಾಯಾಮ ತುಂಬಾ ಚೆನ್ನಾಗ್ ಆಗ್ತಾ ಇತ್ತು. ನೆಕ್ಸ್ಟ್ ಪ್ರಾಣಾಯಾಮ ತಾಯಿ ಪೂಜೆನೂ ತುಂಬಾ ಚೆನ್ನಾಗ್ ಆಗ್ತಾ ಇತ್ತು. ಅದಾದ್ರ ಮೇಲೆ ನಾವು ಏನು ಧ್ಯಾನ ಕೂರ್ತಾ ಇದ್ವಿ. ಧ್ಯಾನ ಈಗ ನಿಮ್ಗೆ ದೇವಿ ಪಾರಾಯಣ, ಜ್ಞಾನ ಸಿಂಧು ಅರ್ಥ ಆಗ್ತಾ ಇದೆಯಾ? ದೇವಿ ಪಾರಾಯಣ ಒಂದ್ ಹಂತಕ್ಕೆ ಅರ್ಥ ಆಗ್ತಾ ಇದೆ. ಜ್ಞಾನ ಸಿಂಧು ಅಷ್ಟು ಅಂದ್ರೆ ಅದು ತುಂಬಾ ಟಫ್ ಇದೆ ಅದು. ಅಂದ್ರೆ ಇವಾಗ ಇತ್ತೀಚೆಗೆ ಸ್ವಲ್ಪ ಅರ್ಥ ಆಗ್ತಾ ಇದೆ ಅದು. ಅಂದ್ರೆ ಫಸ್ಟ್ ಒಂದು 2-3 ತಿಂಗಳು ನನಗೇನು ಅದ್ರ ಬಗ್ಗೆ ಒಟ್ಟ ಐಡಿಯಾನೇ ಬರ್ಲಿಲ್ಲ. ಅದು ಏನ್ ಹೇಳ್ತಾ ಇದೆ ಅನ್ನೋದು ಅರ್ಥ ಆಗಿಲ್ಲ ನನಗೆ ಫಸ್ಟ್ ಒಂದು 3 ತಿಂಗಳು. ಅದಾದ್ರ ಮೇಲೆ ಅದು ತುಂಬಾ ಚೆನ್ನಾಗಿದೆ ಅಂತ ಹೇಳಿ ಆಮೇಲೆ ಸ್ವಲ್ಪ ಅರ್ಥ ಆಗ್ತಾ ಬಂತು. ಬಟ್ ದೇವಿ ಪಾರಾಯಣ ಮಾತ್ರ ಅದನ್ನ ಓದ್ತಾ ಹೋಗ್ತಾ ಇದ್ದಂಗೆ ಏನಾಗ್ತದೆ ಅಂದ್ರೆ ತುಂಬಾ ದುಃಖ ಶುರು ಆಗ್ತದೆ ಅದ್ರಲ್ಲಿ. ಅದ್ ಏನಕ್ಕೆ ಹಂಗಾಗ್ತದೆ, ನನಗೆ ಮಾತ್ರ ಹಂಗಾಗ್ತದೆ, ಎಲ್ಲರಿಗೂ ಹಂಗಾಗ್ತದೋ ಗೊತ್ತಿಲ್ಲ. ಬಟ್ ನನಗೆ ಅದ್ರಲ್ಲಿ ದುಃಖ ಶುರು ಆಗೋ ರೀತಿ ಇದಾಗ್ತದೆ, ಕಣ್ಣಲ್ಲಿ ನೀರ್ ಬಂದ್ಬಿಡ್ತದೆ. ಅಂದ್ರೆ ನಾವೇನೋ ಯೋಚನೆ ಮಾಡಿ ಜೀವನ ಮಾಡ್ತಾ ಇದೀವಿ, ಬಟ್ ಇದಲ್ಲ, ಜೀವನನೇ ಬೇರೆ, ನಾವು ತಿಳಿಬೇಕಾಗಿರ್ತಕ್ಕಂಥದ್ದೇ ಬೇರೆ ಅಂತಂದು ಆ ದೇವಿ ಪಾರಾಯಣ ಓದೋದಕ್ ಶುರು ಮಾಡಿದ್ರ ಮೇಲೆ ನನಗೆ ಅದೊಂದಿಷ್ಟು ಅರಿವು ಬರಕ್ ಶುರು ಆಯ್ತು. ಯಾಕಂದ್ರೆ ತುಂಬಾ ವಾದ ಮಾಡ್ತಾ ಇದ್ದೆ ನಾನ್ ಮೊದ್ಲು ಇಲ್ಲಿ ಬಂದಾಗೂ ನಿಮಗೆ ಕೇಳ್ತಾ ಇದ್ದೆ, ನಾನು ಅದ್ ಮಾಡ್ಬೇಕು ಇದ್ ಮಾಡ್ಬೇಕು, ಅದು ಏನೋ ನನ್ ದಾರಿಯೇ ಬೇರೆ, ಅದು ಬೇರೆ ಪ್ರಶ್ನೆ. ಆದ್ರೆ ಈ ಸಾಧನೆ ಮಾಡೋದಕ್ಕೆ ಶುರು ಮಾಡಾದ್ಮೇಲೆ ಜೀವನದ ಬೇರೆ ಒಂದು ರೋಡಿಗೆ ಟರ್ನ್ ಆಗಿದ್ದೀನಿ ಅಂತ ಹೇಳಿದ್ರು ತಪ್ಪಾಗ್ಲಿಕ್ಕಿಲ್ಲ. ಸತ್ಯ ಏನಂತ ಅರ್ಥ ಆಗಿದೆ ಈಗ ನಿನಗೆ.
ಮತ್ತೆ ಗುರಿ ಏನಂತನೂ ಅರ್ಥ ಆಗಿದೆ. ಹೌದು. ಆ ಮೊದಲು ಗುರಿ ಗೊತ್ತಿರ್ಲಿಲ್ಲ. ಆದ್ರೆ ಸಂದೇಹದಲ್ಲಿ ಸಂಶಯದಲ್ಲಿ ಗೂಡಾಗಿತ್ತು ನಿನ್ ಜೀವನ. ಈಗ ಗುರಿ ಗೊತ್ತಾಗಿದೆ, ಗುರಿ ಕಡೆಗೆ ಹೋಗ್ತಾ ಇದ್ದೀಯ ನೀನೀಗ. ನಿಧಾನವಾಗಿ ಗುರಿ ಕಡೆಗೆ ಹೋಗ್ತಾ ಇದ್ದೀಯ. ಈಗ ಮನಸ್ಸು ಕೂಡ ನಿಗ್ರಹ ಆಗಿದೆ ಒಂದ್ ಹಂತದಲ್ಲಿ. ಮನಸ್ಸು ತುಂಬಾ ಶಾಂತ. ಅದೇ ಮನಸ್ಸು ಈಗ ಶಾಂತ. ಸಾಧನೆ ಮಾಡೋದು ಎದಕ್ಕೋಸ್ಕರ ಹೇಳು? ಮನಸ್ಸು ಶಾಂತ ಮಾಡ್ಕೊಳಕ್ಕೋಸ್ಕರ, ಮನಸ್ಸು ತುಂಬಾ ಶಾಂತ. ನಿಗ್ರಹ ಮಾಡ್ಕೊಳಕ್ಕೋಸ್ಕರನೇ ಸಾಧನೆ ಮಾಡೋದು. ಎಲ್ಲರೂ ಇದಕ್ಕೋಸ್ಕರನೇ ಎಲ್ಲಾ ಯೋಗಿಗಳು, ಸಾಧು ಸತ್ಪುರುಷರು ಗುಡ್ಡಗಾಡದಲ್ಲಿ ಕುಂತ್ಕೊಂಡು ತಪಸ್ ಮಾಡೋದು ಇದಕ್ಕೋಸ್ಕರನೇ. ಮನಸ್ಸು ಮಾತ್ರ ಸುಮ್ನೆ ಹೇಳೋದು. ಈ ಒಂದು ಮನಸ್ಸು ಮಾತ್ರ ಹಂತಕ್ಕೆ ತುಂಬಾ ನೀವು ಶಾಂತ ಬಂದಿದೆ. ಆ ಶಾಂತ ಸ್ಥಿತಿಯನ್ನ ನೀವು ಅನುಭವಿಸ್ತಾ ಇದ್ದೀರಾ. ಏಕಾಗ್ರ ಸ್ಥಿತಿ ಅಂತಾರೆ ಇದನ್ನ ಏಕಾಗ್ರ ಸ್ಥಿತಿ ಅಂತಾರೆ. ಮೊದಲು ವಿಕ್ಷುಪ್ತ ಸ್ಥಿತಿ, ಅದು ಎಲ್ಲೆಲ್ಲೋ ಹಾರಾಡೋದು. ಮೊದಲು ತುಂಬಾ ಕಡೆ ಅದು ವಿಕ್ಷುಪ್ತ ಸ್ಥಿತಿಯಲ್ಲಿ ಇತ್ತು. ಈಗ ಏಕಾಗ್ರ ಸ್ಥಿತಿಗೆ ನಿಮ್ಮ ಮನಸ್ಸು ಬಂದಿದೆ ಅಲ್ವಾ? ಈ ಏಕಾಗ್ರತೆಗೋಸ್ಕರನೇ ಎಲ್ಲರೂ ಸಾಧನೆ ಮಾಡ್ತಾ ಇರೋದು. ಈಗ ಹಲವಾರು ಜನ ನಮ್ಮ ಹತ್ರ ದೀಕ್ಷೆ ತಗೊಂಡು ಅರ್ಧದಲ್ಲೇ ನಿಲ್ಸಿದ್ದಾರೆ. ಅವರಿಗೆಲ್ಲ ನೀವ್ ಏನ್ ಹೇಳಕ್ ಇಷ್ಟಪಡ್ತೀರಾ? ಅವರಿಗೂ ಕೂಡ ಮಾರ್ಗದರ್ಶನ ಅಂತಂದ್ರೆ ನಾನ್ ಹೇಳೋದಿಷ್ಟೇ, ಇದು ತುಂಬಾ ಒಂದು ಅದ್ಭುತವಾಗಿರ್ತಕ್ಕಂಥ ಒಂದು ವಿದ್ಯೆ ಇದೆ. ಇದು ನಾನು ತುಂಬಾ ಯೋಚನೆ ಮಾಡಿ ಇದನ್ನ ನಾನು ಬಂದು ದೀಕ್ಷೆ ತಗೊಂಡು ಹೋಗಿರ್ತಕ್ಕಂಥದ್ದು. ಬಟ್ ಇದನ್ನ ಮಾಡಿ ನನಗೆ ಅನುಭವ ಆಗಿರೋದು ಏನು ಅಂತಂದ್ರೆ, ಇದು ತುಂಬಾ ಒಂದು ಅದ್ಭುತವಾಗಿರ್ತಕ್ಕಂಥ ಶಕ್ತಿ ಇರ್ತಕ್ಕಂಥ ವಿದ್ಯೆ ಇದು. ಇದನ್ನ ಪ್ರತಿಯೊಬ್ಬರಿಗೂ ಜೀವನಕ್ಕೆ ಬೇಕಾಗಿರ್ತಕ್ಕಂಥದ್ದು ಇದು. ಯಾಕಂದ್ರೆ ಪ್ರತಿ ಹೆಜ್ಜೆಗೂ ಇದು, ಯಾಕಂತಂದ್ರೆ ಉಸಿರಾಟ ಇರ್ತಕ್ಕಂಥದ್ದೇ ನಮ್ದು ಒಂದು ಜೀವನ ನಡೀತಕ್ಕಂಥದ್ದೇ ಉಸಿರಾಟದಲ್ಲಿ. ಅದನ್ನ ನಾವೊಂದು ನಿಗ್ರಹ ತರುವಂತದ್ದು, ಅದನ್ನ ಒಂದು ವಶ ಮಾಡ್ಕೊಳ್ಳುವಂತದ್ದು, ಅದನ್ನ ಶ್ವಾಸ ಮಾಡ್ಕೊಳ್ಳೋದು, ಶ್ವಾಸವನ್ನ. ಯಾಕಂದ್ರೆ ಪ್ರಾಣ ಆಯಾಮ ಅಂದ್ರೆ ಅದನ್ನ ಒಂದು ತುಂಬಾ ಹಿಡಿತದಲ್ಲಿ ಇಟ್ಕೊಂಡು ಮಾಡ್ತಕ್ಕಂತ ವಿದ್ಯೆ ಆಗಿರೋದ್ರಿಂದ ಇದು ತುಂಬಾ ಹೆಲ್ಪ್ ಮಾಡ್ತದೆ ಇದು. ಯಾಕಂದ್ರೆ ಜೀವನದಲ್ಲಿ ನಮಗೆ ಪ್ರತಿ ಹೆಜ್ಜೆಗೂ ಪ್ರತಿ ಇದಕ್ಕೂ ನಮಗೆ ಬೇಕಾದ್ರೆ ಊಟ ಇಲ್ಲದೆ ಬೇಕಾದ್ರೆ ಒಂದಿನ ಅಲ್ಲ 2 ದಿನ ಇರ್ಬೋದು. ಬಟ್ ಉಸಿರಾಟ ಇಲ್ಲದೆ ಒಂದಿನ ಗಟ್ಲೆ ಇರೋದ್ ನಾನು ನೋಡಿಲ್ಲ. ಹಂಗಾಗಿ ಇದು ಪ್ರತಿ ಕ್ಷಣಕ್ಕೂ ನನಗೆ ಉಸಿರಾಟ ಬೇಕೇ ಬೇಕು. ಅದನ್ನ ನಾವು ಅದ್ರ ಮೇಲೆ ಹಿಡಿತ ಸಾಧನೆ ಮಾಡ್ತಾ ಹೋದವಾಗ ಏನಾಗ್ತದೆ ಅಂತಂದ್ರೆ, ನಮ್ಮ ಪ್ರತಿಯೊಂದು ಕಾರ್ಯದಲ್ಲೂ ಜಯ, ಪ್ರತಿ ಹೆಜ್ಜೆಲೂ ನನಗೆ ಒಂದು ಕ್ಲಾರಿಟಿ ಸಿಗ್ತಾ ಹೋಗ್ತದೆ. ಯಾಕಂತಂದ್ರೆ ನಾನು ತುಂಬಾ ನನ್ನ ಕೆಲಸ ಮಾಡೋದು ಸ್ವಲ್ಪ ರಫ್. ಈಗ ನೀವು ಕೆಲಸ ಮಾಡುವಾಗ ಹುಮ್ಮಸ್ ಬಂದಿದೆ ನಿಮ್ಗೆ? ಇವಾಗ ಹುಮ್ಮಸ್ ಬಂದಿದೆ. ಈ ಸಾಧನೆ ಮಾಡಿದ್ಮೇಲೆ ಎಷ್ಟೋ ಹುಮ್ಮಸ್ ಬಂದಿದೆ. ಏನಾದ್ರು ಮಾಡ್ಬೇಕಂದ್ರೆ ಅನ್ನೋದಕ್ಕಿಂತ ಒಂದು ಕ್ಲಾರಿಟಿ ಬಂದಿದೆ ನನಗೆ. ಕ್ಲಾರಿಟಿ ಅಂದ್ರೆ ಹೆಂಗೆ ಅಂತಂದ್ರೆ, ಮೊದಲು ಇದನ್ನ ಬಿಚ್ಚಬೇಕು, ಇದನ್ನ ಜೋಡಿಸ್ಬೇಕು ಅಂದ್ರೆ, ನನ್ನ ಭಾಷೆಯಲ್ಲಿ ಹೇಳ್ತಾ ಇದ್ದೀನಿ, ಬಿಚ್ಚಬೇಕು ಜೋಡಿಸ್ಬೇಕು ಅಂತಂದ್ರೆ 1-2 ಟೈಮ್ ಯೋಚನೆ ಮಾಡ್ಬೇಕು, ಅಥವಾ ಏನಾಗಿದೆ ಏನು ಅಂತೇಳಿ ತುಂಬಾ ತಲೆ ಕೆಡ್ಸ್ಕೊಂಡು ಯೋಚನೆ ಮಾಡ್ಬೇಕಾಯ್ತು. ಬಟ್ ಇವಾಗ ಹೆಂಗಿದೆ ಅಂತಂದ್ರೆ, ಜಸ್ಟ್ ಒಮ್ಮೆ ಇದನ್ನ ಪ್ರಾಬ್ಲಮ್ ಇದು ಅಂತ ಕೇಳಿದ್ರೆ ನೆಕ್ಸ್ಟ್ ಇದನ್ನ ಬಿಚ್ಚಿ ಇದನ್ನ ಮಾಡಿದ್ರೆ ಇಷ್ಟೇ ಕ್ಲಿಯರ್, ಮತ್ತೆ ಮತ್ತೆ ಬೇರೆನ ನೋಡೋ ಅವಶ್ಯಕತೆ ಇಲ್ಲ ಅಂತೇಳಿ ಅಷ್ಟೊಂದು ಕ್ಲಿಯರ್ ಕಟ್ ರೋಡ್ ಇದೆ. ಈಗ ನೀನ್ ಮಾಡಿದ್ದ ಸಾಧನೆ ನಿನಗಿಲ್ ದಾರಿ ತೋರಿಸ್ತಾ ಇದೆ ನಿನ್ನ ಕರ್ಮ ಮಾರ್ಗದಲ್ಲಿ. ನೀನ್ ಏನ್ ಸಾಧನೆ ಮಾಡಿದಲ್ಲ ಅದು ನಿನಗೆ ಉಪಯೋಗ ಆಗ್ತಾ ಇದೆ, ಕರ್ಮ ಮಾರ್ಗದಲ್ಲಿ ಉಪಯೋಗ ಆಗ್ತಾ ಇದೆ, ಕ್ಲಾರಿಟಿ ಕೊಡ್ತಾ ಇದೆ. ಕ್ಲಾರಿಟಿ ಇದೆ, ತುಂಬಾ ಕ್ಲಾರಿಟಿ ಇದೆ. ಯಾರಾದ್ರೂ ನೀವು ಸಾಧನೆ ಮಾಡಿದ್ಮೇಲೆ ಒಂದು ಕ್ಲಾರಿಟಿ ಬೇಕಂದ್ರೆ, ಈ ಸಾಧನೆ ಆದ್ಮೇಲೆ ನೀವು ಕ್ಲಿಯರ್ ಆಗಿ ಮಾರ್ಗ ಸಿಗುತ್ತೆ, ಗುರಿ ಸಿಗುತ್ತೆ, ದಾರಿ ಸಿಗುತ್ತೆ. ಆಮೇಲೆ ಕೆಲಸ ಮಾಡಕ್ಕೆ ಹೆಚ್ಚಾದಂತ ಹುಮ್ಮಸ್ ಕೂಡ ಬರುತ್ತೆ. ಇಂದು ಮಾಡ್ಬೇಕು, ಇಬ್ಬಿಬ್ರು ಮೂವರ್ ಮಾಡೋ ಕೆಲಸ ಒಬ್ಬನೇ ಮಾಡಿ ಹಾಕ್ತಾನೆ ಈ ಸಾಧನೆ ಮಾಡಿದ್ಮೇಲೆ. ಅಷ್ಟೊಂದು ಶಕ್ತಿ, ತಪೋಬಲ ಬಂದ್ಬಿಡುತ್ತೆ ನಿಮ್ಗೆ. ಏಕಾಗ್ರತೆ ಅಂದ್ರೆ ಅದು ಶಕ್ತಿನೇ ಅಲ್ವಾ? ಏಕಾಗ್ರತೆ ಬಂದ್ಮೇಲೆ ಇನ್ನೇನಿದೆ? ಯಾಕಂತಂದ್ರೆ ಸುಮ್ನೆ ಎಲ್ಲೋ ಹಿಂಗೆ ಬಂದ್ ಕೂತಿದೀವಿ ಅಂತಂದ್ರೆ ಏನು ಇಲ್ಲ ಅಂದ್ರೆ ಹಂಗೆ ಅಲ್ಲೇ ತಣ್ಣಗೆ ತಟಸ್ಥವಾಗಿ ಏನೋ ಒಂಥರ ಆರಾಮಾಗಿರ್ತದೆ. ಅದಾದ್ರ ಮೇಲೆ ಸುಮ್ನೆ ಜಸ್ಟ್ ಅಬ್ಸರ್ವ್ ಮಾಡಿದ್ರೆ ನಮ್ ಉಸಿರೇ ಒಂಥರ ನಿಂತಿರೋ ತರ ಫೀಲ್ ಆಗ್ತದೆ. ಬಟ್ ನನಗ್ ಮಾತ್ರ ಹಂಗಾಗ್ತದೆ, ಎಲ್ಲರಿಗೂ ಹಂಗಾಗ ಗೊತ್ತಿಲ್ಲ, ಬಟ್ ನನಗ್ ಮಾತ್ರ ಈ ರೀತಿ ಆಗ್ತಾ ಇದೆ. ಅಂದ್ರೆ ಸುಮ್ನೆ ಕೂತೆ ಅಂತಂದ್ರೆ ಜಸ್ಟ್ ಉಸಿರು ತಟಸ್ಥವಾಗಿ ಹೋಗ್ತಾ ಇರ್ತದೆ, ತುಂಬಾ ಪ್ರಶಾಂತವಾಗಿ ಸುಮ್ನೆ ಆರಾಮಾಗಿರ್ತದೆ. ಅದು ಪಾನ ಅಪಾನ ಅದಾವಲ್ಲ, 2 ಸಮವಾಗಿರುತ್ತೆ. ಅವಾಗ ಗತಿ ನಿರೋಧ ಮಾಡಿದಾಗ ಸಮಾನ ಬಂದಾಗ ಆನಂದ ಪ್ರಕಟ ಆಗುತ್ತೆ. ಅವು 2 ಶ್ವಾಸ ಉಚ್ಛ್ವಾಸ ಮತ್ತು ನಿಶ್ವಾಸಗಳು ಅವು ಸಮಾನ ಬಂದಾಗ ಅವಾಗ ನಿಮ್ಗೆ ಆನಂದ ಪ್ರಕಟ ಆಗುತ್ತೆ. ಅದು ನೀವು ಸಾಧನೆ ಮಾಡೋದ್ರಿಂದ ಅದು ಸಮಾನತೆ ಬರುತ್ತೆ. ಅದೇ ಒಂಥರ ಉಸಿರೇ ನಿಂತಿರ್ತಕ್ಕಂಥ ಫೀಲ್ ತರ, ಜೀರೋ ಸ್ಟೇಟಸ್ ಆ ತರ ಫೀಲ್ ಆಗಿ ಅಲ್ಲಿ ನಿಮ್ಗೆ ಒಂಥರದ ಆನಂದ ಆಗುತ್ತೆ. ಎಲ್ಲಿ ಕಾಣದೇ ಜೀವನದಲ್ಲೇ ಕಾಣದೇ ಇರುವಂತ ಒಂದು ಆನಂದವನ್ನ ಇಲ್ಲಿ ಕಾಣ್ತೀರ ನೀವು ಅಲ್ವಾ? ಹೌದು. ಈಗ ನಾವು ಫೋನ್ ನಂಬರ್ ಹಾಕಿರ್ತೀವಿ ನಿಮ್ದು. ಯಾರಾದ್ರೂ ಫೋನ್ ಮಾಡಿದ್ರೆ ನೀವು ಫ್ರೀ ಇದ್ದಾಗ ಬೇಕಾದ್ರೆ ಅವ್ರಿಗೆ ಮಾರ್ಗದರ್ಶನ ಕೊಡಿ.
ಮಾರ್ಗದರ್ಶನ ಅಂದ್ರೆ ನಾನು ಅಂದ್ರೆ ಯಾವ ತರ ಮಾರ್ಗದರ್ಶನ ಅಂದ್ರೆ ಈ ತರ ಆಗತ್ತೆ, ಈ ತರ ಇರುತ್ತೆ, ಈ ತರ ದೀಕ್ಷೆ ಕೊಡ್ತಾರೆ, ಇಂತಲ್ಲಿ ಹೋಗಿ ಹಿಂಗ ಮಾಡಿ ಅಂತಂದು ಯಾರಾದ್ರೂ ಫೋನ್ ಮಾಡಿದ್ರೆ ಜಸ್ಟ್ ಒಂದು ಕೆಲಸ ಇದ್ದಾಗಲ್ಲ, ನೀವು ಫ್ರೀ ಇದ್ದಾಗ ಮಿಸ್ ಕಾಲ್ ಬಂದಿರ್ತಾವಲ್ಲ ಅವಾಗ ಬೇಕಾದ್ರೆ ನೀವು ಫ್ರೀ ಇದ್ದಾಗ ಆ ರೀತಿ ಬೇಕಾದ್ರೆ ನಾನು ಆ ರೀತಿ ಮಾಡಿ. ನೀವು ಕೆಲಸದಾಗ ಏನ್ ಮಾಡಕ್ ಹೋಗ್ಬೇಡಿ. ಅವಾಗ ನೀವು ಇದನ್ನ ಮಾಡ್ತಾ ಇರ್ಬೇಕಾದ್ರೆ ನಾನು ಫೋನ್ ರಿಸೀವ್ ಮಾಡಲ್ಲ, ಕೊನೆಗೆ ಯಾರು ಇಲ್ಲಪ್ಪ ಇದಾದೋ ನಂಬರ್ ಹಾಕಿದಾರೆ, ಇದ್ ಮಾಡಿದ್ರೆ ಹೋಗ್ತಾ ಇಲ್ಲ ಅಥವಾ ಮಾತಾಡ್ತಾ ಇಲ್ಲ, ಈ ರೀತಿ ಸಮಸ್ಯೆ. ಹಾಗೇನಿಲ್ಲ, ನೀವು ಫ್ರೀ ಇದ್ದಾಗ ಯಾವ ಮಿಸ್ ಕಾಲ್ ಬಂದಿರ್ತಾವಲ್ಲ ಅವ್ರಿಗೆ ಫೋನ್ ಮಾಡಿ ನೀವೇ ಮಾತಾಡಿ. ಅವಾಗ ಫ್ರೀ ಇದ್ದಾಗ ತೊಂದ್ರೆ ಇಲ್ಲ, ನಾನು ಮಾತಾಡ್ತೇನೆ. ನೀವು ಮಾರ್ಗದರ್ಶನ ಕೊಟ್ರೆ ಅವರಿಗೆ ನಿಮ್ಮ ಎಕ್ಸ್ಪೀರಿಯನ್ಸ್ ಹೇಳಿ ನೀವು ಮಾರ್ಗದರ್ಶನ ಕೊಟ್ರೆ ಅವರು ಮುಂದೆ ಸಾಧನೆ ಮಾಡಕ್ಕೆ ಅಥವಾ ಅವ್ರಿಗೆ ಹೆಲ್ಪ್ಫುಲ್ ಆಗತ್ತೆ. ಇದರಲ್ಲಿ ಮಾರ್ಗದರ್ಶನ ಅನ್ನೋದಕ್ಕಿಂತ ನನ್ನ ಒಂದು ಸ್ವಂತ ಅಭಿಪ್ರಾಯ ಏನಂತಂದ್ರೆ, ಇದನ್ನ ಒಮ್ಮೆ ಶುರು ಮಾಡಿದ್ರೆ ಇದ್ರಲ್ಲಿ ಯಾವ್ದೇ ರೀತಿ ಅಡ್ಡಿ ಆತಂಕ, ನೀವೇ ಹೇಳಿದ್ರಿ ತುಂಬಾ ಅಡ್ಡಿ ಆತಂಕ ಬರ್ತದೆ, ಬಟ್ ನನಗೆ ಆ ರೀತಿ ಯಾವ್ದು ಫೀಲ್ ಆಗಿಲ್ಲ. ಬಟ್ ಏನಪ್ಪಾ ಅಂದ್ರೆ ನಾನು ಹೇಳೋದಿಷ್ಟೇ, ಒಂದು ನಾನು ಸಾಧನೆ ಕೂರ್ಬೇಕು ಅಂದ್ರೆ ನೀವೇ ಹೇಳಿದ್ರಿ, ಒಂದು ದೇವ್ರಿಗೆ ದೀಪ ಹಚ್ಚಿ ಕೂತು ಸಾಧನೆ ಸ್ಟಾರ್ಟ್ ಮಾಡೋದು. ನಾನು ದೇವ್ರಿಗೆ ದೀಪ ಹಚ್ತಿದೆ, ಅಮ್ಮಂಗೆ ಎದುರುಗಡೆ ದೀಪ ಹಚ್ಚಿ ನನ್ನ ಕುಲದೇವತೆ, ನನ್ನ ತಾಯಿ, ತಂದೆ, ಗುರು ಹಿರಿಯರು, ಈ ರೀತಿ ಎಲ್ಲರಿಗೂ ಒಂದ್ ಕಡೆಯಿಂದ ನಮಸ್ಕಾರ ಮಾಡಿ ಆಮೇಲೆ ನನ್ನ ಸಾಧನೆ ಸ್ಟಾರ್ಟ್ ಮಾಡ್ತಾ ಇದ್ದೆ. ಫಸ್ಟ್ ಸಾಧನೆಯಲ್ಲಿ ಬರೋದೇ ಅನುಶಾಸನ. ಫಸ್ಟ್ ಸಾಧನೆಯಲ್ಲಿ ಅನುಶಾಸನ. 4 ಗಂಟೆಗೆ ಎದ್ದೇಳ್ಬೇಕು, ಪ್ರಾಣಾಯಾಮ ಮಾಡ್ಬೇಕು, ಆಮೇಲೆ ಸ್ನಾನ ಮಾಡ್ಬೇಕು, ದೇವಿ ಪಾರಾಯಣ ಮಾಡ್ಬೇಕು, ಪೂಜೆ ಷೋಡಶ ಪೂಜೆ ಮಾಡ್ಬೇಕು. ಇದೆಲ್ಲ ಅನುಶಾಸನ. ಇದನ್ನ ಕರೆಕ್ಟ್ ಆಗಿ ಮಾಡ್ಕೊಂತ ಬಂದ್ರೆ ಚಿತ್ತ ವೃತ್ತಿ ನಿರೋಧ ಅಂದ್ರೆ ನಿಮ್ಮಲ್ಲಿರುವಂತ ಆಲೋಚನೆಗಳು ತಾನೇ ನಿಂದ್ರಕ್ ಸ್ಟಾರ್ಟ್ ಆಗ್ತವೆ. ಇದು ತಿಂಗಳುಗಟ್ಲೆ ವರ್ಷಗಟ್ಲೆ ಮಾಡ್ಕೊಂತ ಹೋದ್ರೆ ನಿಮ್ಮಲ್ಲಿ ನಿಧಾನವಾಗಿ ಪರಿವರ್ತನೆ ಆಗುತ್ತೆ. ಪರಿವರ್ತನೆ ಒಂದೇ ಸಲ ಆಗೋದಿಲ್ಲ, ಯಾವ್ದು ಟೈಮ್ ಬೇಕು. ಯಾಕಂದ್ರೆ ಇದನ್ನ ಸಿದ್ಧಿ ಮಾಡ್ಕೊಳಕ್ಕೆ ಋಷಿ ಮುನಿಗಳು ನೂರು ವರ್ಷ, ಸಾವಿರ ವರ್ಷ ತಪಸ್ ಮಾಡಿದ್ದಾರೆ. ಇವತ್ತು ನಿಮ್ಗೆ 6 ತಿಂಗಳಲ್ಲಿ ಇಷ್ಟು ಸಿಗ್ತೈತೆ ಅಂದ್ರೆ ಇದು ಗ್ರೇಟ್ ನಿಮ್ಗೆ. ಇಲ್ಲ, ಇದು ಹೊರಗಡೆ ಸಿಗೋದಿಲ್ಲ ನಿಮ್ಗೆ. ಹೊರಗಡೆ ಎಲ್ಲ ಡೋಂಬ್ರಾಟನೆ. ಇಲ್ಲ, ಇದೊಂದು ಅದ್ಭುತವಾದ ವಿದ್ಯೆ. ಯಾಕಂದ್ರೆ ನಾನು ತುಂಬಾ ಕಡೆ ಎಲ್ಲ ಕೇಳಿದೀನಿ, ಇದೇ ಪ್ರಾಣಾಯಾಮದ ವಿದ್ಯೆಗಳನ್ನ ಕೇಳಿದೀನಿ, ಬಟ್ ತುಂಬಾ ನೋಡಿದೀನಿ. ಬಟ್ ನನಗೆ ಗೊತ್ತಿದಂಗೆ ತುಂಬಾ ಒಂದು ಸಿಂಪಲ್ ಆಗಿ ಒಂದು ಒಳ್ಳೆ ರೀತಿಲಿ ಒಂದು ಒಳ್ಳೆ ಮಾರ್ಗ ಅಂತಂದ್ರೆ ತುಂಬಾ ಈಸಿ ಮೆಥಡ್ ಅಂದ್ರೆ ಇದೆ ಅಂತೇಳಿ ನನಗೆ ಕಂಡ್ರಂಗೆ ಸದ್ಯಕ್ಕೆ ಕಂಡಿರ್ತಕ್ಕಂಥ ವಿದ್ಯೆ ಇದು. ಪ್ರಾಣಾಯಾಮದ ವಿದ್ಯೆ ಒಳಗೆ ಇದೊಂದು ತುಂಬಾ ಅದ್ಭುತವಾಗಿರ್ತಕ್ಕಂಥ ವಿದ್ಯೆ. ಇದು ತುಂಬಾ ಪವರ್ಫುಲ್ ಆಗಿ ಕೆಲಸ ಮಾಡ್ತೀನಿ. ನಾನು ಇದನ್ನ ಗಳಿಸಕ್ 15 ವರ್ಷ ತಪಸ್ ಮಾಡಿರೋದು. ಇದನ್ನ ಕಂಡ್ಕೊಳಕ್ 15 ವರ್ಷ ತಪಸ್ಸಿದೇನಂತ. ನಾನು 15 ವರ್ಷ ತಪಸ್ ಮಾಡೀನಿ. ಈಗ ನಿಮ್ಗೆ 6 ತಿಂಗಳು ವರ್ಷದಲ್ಲಿ ಸಿಗ್ತಾ ಇದೆ. ನಾವು 15 ವರ್ಷ ತಪಸ್ ಮಾಡಿದ್ರೆ ನಿಮ್ಗೆಲ್ಲ 6 ತಿಂಗಳು ವರ್ಷದಲ್ಲಿ ಸಿಗ್ತಾ ಇದೆ. ಇದು ಅದ್ರ ಬೆನಿಫಿಟ್. ಅಂದ್ರೆ ಇದು ನಮ್ದೇನೋ ಒಂದಿಷ್ಟು ಪೂರ್ವಜನ ಪುಣ್ಯ ಇರ್ಬೋದು, ಏನಂತ ಗೊತ್ತಿಲ್ಲ. ಬಟ್ ಇಲ್ಲ, ತುಂಬಾ ಚೆನ್ನಾಗಿ ಕೆಲಸ ಮಾಡ್ತದೆ. ಇದನ್ನ ಎಲ್ಲರಿಗೂ ಬೇಕಾಗಿರ್ತಕ್ಕಂಥ ವಿದ್ಯೆ, ಎಲ್ಲರೂ ಕಲಿಬೇಕು. ಇದನ್ನ ಶ್ರದ್ಧೆ ಇರಬೇಕು. ಗುರುವಿನ ಮೇಲೆ ಶ್ರದ್ಧೆ, ಭಗವಂತನ ಮೇಲೆ ಶ್ರದ್ಧೆ, ಭಕ್ತಿ ಇದ್ರೆ ಇದನ್ನ ಕಲಿಯಕ್ ಸಾಧ್ಯ. ಸುಮ್ನೆ ಟೈಮ್ ಪಾಸ್ ಮಾಡಕ್ ಬರ್ತೀವಿ ಅಂದ್ರೆ ಅಂತವ್ರು ಬರಕ್ ಹೋಗ್ಬೇಡಿ. ಟೈಮ್ ಪಾಸ್ಗೆಲ್ಲ ಛಲದಿಂದ ಹೋಗೋರ್ಗೆ ಇದು ವಿದ್ಯೆ. ಛಲದಿಂದ ಹೋಗ್ಬೇಕು. ಜೀವನದಲ್ಲಿ ಏನಾದ್ರು ಸಾಧನೆ ಮಾಡ್ಬೇಕು ಅಂತ ಏನಾದ್ರು ಇದ್ರೆ ಅವ್ರು ಮಾಡಿದ್ರೆ ತುಂಬಾ ಒಳ್ಳೇದು. ಈಗ ನಿಮ್ಗೆ ಹೆಚ್ಚಿನ ಮಾಹಿತಿ ನಾನು ಆಮೇಲೆ ಕೊಡ್ತೀನಿ. ಇಲ್ಲಿಗೆ ಇವತ್ತು ನಮ್ಮ ಮಹೇಶ್ ಅವರು ಎಲೆಕ್ಟ್ರಾನಿಕ್ ಸಿಟಿಯಿಂದ ಇಲ್ಲಿವರೆಗೆ ನಮ್ಮ ಯೂಟ್ಯೂಬ್ಗೆ ಬಂದು ನಮ್ಮ ಗುರುಕುಲಕ್ಕೆ ಬಂದು ತಮ್ಮ ಸಂದರ್ಶನ ಕೊಟ್ಟಿದ್ದಾರೆ. ತುಂಬಾ ಧನ್ಯವಾದಗಳು. ಧನ್ಯವಾದ. ನಮಸ್ಕಾರ.